ಸಿಂಹರಾಶಿ, ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ಕೆಲಸದಲ್ಲಿ ಭಾಗಿಗಳಾಗ್ತೀರಿ, ಅವಮಾನವಾಗುತ್ತೆ. ಆ ಕೆಲಸಕ್ಕೆ ನೀವು ಹೋಗಬೇಕಾದಂತಹ ಪ್ರಮೇಯ ಇರೋದಿಲ್ಲ, ನಿಮ್ಮ ಅವಶ್ಯಕತೆಯೂ ಅಲ್ಲಿರೋದಿಲ್ಲ. ಆದರೆ ನೀವಾಗೇ ಹೋಗ್ತೀರಿ, ಅವಮಾನ ಮಾಡ್ಕೊಳ್ತೀರಿ. ಸಂಘ ಸಂಸ್ಥೆಗಳಾಗಲಿ, ರಾಜಕೀಯ ವಿಚಾರಗಳಾಗಲಿ, ರಾಜಕಾರಣಿಗಳ ಬಗ್ಗೆ ಆಗಲಿ, ಸಮಾಜದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಆಗಲಿ ಯಾವ ಹೇಳಿಕೆಯನ್ನು ಕೊಡಬೇಡಿ, ಅದು ನಿಮ್ಮ ಅವಮಾನಕ್ಕೆ ಕಾರಣವಾಗುತ್ತೆ. ಆಹಾರ ಮಿತವಾಗಿರಲಿ, ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾದಂತಹ ಸೂಚನೆ ಇದೆ. ಹಾಗಾಗಿ ಆಹಾರದಿಂದ ನಿಮ್ಮ ಆರೋಗ್ಯ ಕೆಡ್ತು ಅಂತ ಹೇಳಿ ಆಗುವಂಥದ್ದು ಬೇಡ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂತಹ ಸೂಚನೆ, ಹಾಕಿದಂತಹ ಬಂಡವಾಳವು ಹಿಂದಿರುಗಿ ಬರದೇ ಇರತಕ್ಕಂತಹ ಪರಿಸ್ಥಿತಿ, ಪದಾರ್ಥಗಳು ಹಾಳಾಗುವಂಥದ್ದು, ಕೆಟ್ಟು ಹೋಗುವಂಥದ್ದು, ಅದರಿಂದ ನಷ್ಟ ಆಗುವಂಥದ್ದಿದೆ. ತುಂಬ ಶ್ರಮದಾಯಕವಾದಂತಹ ದಿವಸ. ಒಟ್ಟಾರೆ ಎಷ್ಟು ಕಷ್ಟಪಟ್ಟರೂ ಕೂಡ ಸಾಲದು. ಒಂದು ಕ್ಷಣ ಏನಾದರೂ ನೀವು ಸುಮ್ಮನಿದ್ರೆ ಆ ಕ್ಷಣದ ಆದಾಯ ನಿಂತೋಯ್ತು ಅನ್ನುವಂತಹ ಅರ್ಥ. ಹಿರಿಯರ ಸಲಹೆ ನಿಮಗೆ ಪ್ರಯೋಜನವನ್ನು ಉಂಟು ಮಾಡುತ್ತೆ, ಆದರೆ ನೀವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇರೋದಿಲ್ಲ. ಏನೋ ಹಳೆಯ ಕಾಲದ ಹೇಳ್ತಾರೆ ಅನ್ನುವ ತಾತ್ಸಾರ ಧೋರಣೆಯ ಭಾವನೆಯೇ ನಿಮ್ಮಲ್ಲಿ ಗಟ್ಟಿಯಾಗಿರುವಂಥದ್ದು. ಹಾಗಾಗಿ ದೊಡ್ಡವರ ಮಾತಿಗೆ ನಿಮ್ಮಲ್ಲಿ ಬೆಲೆ ಇಲ್ಲ, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರಿ ಉದ್ಯೋಗದಲ್ಲಿ ಲಾಭ, ಹೊಸ ವಸ್ತುವಿನ ಖರೀದಿ, ಇವೆಲ್ಲ ಮುನ್ಸೂಚನೆಗಳು ನಿಮಗೆ ಕಾಣ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಅದೆಲ್ಲವುದಕ್ಕೂ ಕೂಡ ಅವಕಾಶಗಳು ಆಗುತ್ತೇನೋ ಅನ್ನುವಂತಹ ಭರವಸೆ ನಿಮ್ಮಲ್ಲಿ ಮೂಡುವಂತಹ ದಿವಸ. ಬೇರೆಯವರಿಗೆ ಹಿಂಸೆಯನ್ನು ಮಾಡಿ, ಕಷ್ಟವನ್ನು ಕೊಟ್ಟು, ಬೇರೆಯವರನ್ನ ನೋಯಿಸಿ, ಕಣ್ಣೀರು ಹಾಕಿಸಿ ನಿಮ್ಮ ಕೆಲಸವನ್ನು ಮಾಡ್ಕೋಬೇಡಿ. ಅದು ನಿಮಗೆ ಶ್ರೇಯಸ್ಸಲ್ಲ. ಇವತ್ತಲ್ಲ ನಾಳೆ ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ, ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ವಿಶೇಷವಾಗಿ ಶನಿವಾರ ಹುಟ್ಟಿರ್ತಕ್ಕಂಥವ್ರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯಾಗಿರ್ತಕ್ಕಂಥವ್ರು, ಜೊತೆಗೆ ಗಂಡ ಹೆಂಡತಿಯರ ಇಬ್ಬರ ನಕ್ಷತ್ರ ರಾಶಿ ಒಂದೇ ಆಗಿರ್ತಕ್ಕಂಥವ್ರು ವಿಚಿತ್ರವಾದಂತಹ ಸಮಸ್ಯೆಯನ್ನು, ಕಷ್ಟವನ್ನು ಅನುಭವಿಸಬೇಕಾದಂತಹ ಒಂದು ಸ್ಥಿತಿ ಒದಗಿ ಬರುವಂತಹ ದಿವಸವಾಗುತ್ತೆ. ತುಂಬ ಮಂಗಳಕರವಾದಂತಹ ದಿವಸ ಇದು ಅಂತ ಹೇಳಿ ಅನಿಸಿದರೂ ಕೂಡ ನಿಮ್ಮ ಜನನದ ವಿಚಾರವಾಗಿ, ನೀವು ಹುಟ್ಟಿದಂತಹ ಸಮಯದ ಗಳಿಗೆಯ ವಿಚಾರವಾಗಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಸಂತಾನ ಅಪೇಕ್ಷೆಗಳಿಗೆ ಅಶುಭವಾದಂತಹ ದಿವಸ ಇದು. ಸ್ತ್ರೀ ಶಾಪ ನಿಮ್ಮನ್ನು ಕಾಡುವಂತಹ ದಿವಸ. ಇವೆಲ್ಲವನ್ನು ಪರಿಪೂರ್ಣವಾಗಿ ತಿಳಿದು ನಂತರದಲ್ಲಿ ಪರಿಹಾರ ಮಾರ್ಗವನ್ನು ಹುಡುಕಿ, ಜಾತಕ ಪರೀಕ್ಷೆಯಿಂದ ಮಾತ್ರ ಇದು ಸಾಧ್ಯವಾಗ್ತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸ್ವಾರ್ಥಕ್ಕೋಸ್ಕರವಾಗಿ ಕೆಲಸ ಮಾಡ್ತೀರಿ ಅನ್ನುವಂತಹ ಅಪರಾಧ ನಿಮ್ಮ ಮೇಲೆ ಬರುತ್ತೆ. ಆಕ್ಷೇಪಣೆಯನ್ನು ಮಾಡ್ತಾರೆ, ನಿಮ್ಮ ಸ್ವಂತಕ್ಕೋಸ್ಕರವಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರ ನಿಮ್ಮ ಮೇಲೆ ಬರುವಂಥದ್ದಾಗುತ್ತೆ. ಶೀತ ಸಂಬಂಧವಾದಂತಹ ಸಣ್ಣ ಪುಟ್ಟ ಸಮಸ್ಯೆಯಿಂದ ಎಲ್ಲ ಕೆಲಸಕ್ಕೂ ಅಡಚಣೆ, ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಇರೋದಿಲ್ಲ. ದೈಹಿಕವಾಗಿ ಅದಕ್ಕೆ ಅವಕಾಶಗಳು ಕೂಡ ಸಿಕ್ಕದೇ ಇರೋ ಹಾಗೆ ಆಗುತ್ತೆ. ಶ್ವಾಸಕೋಶದ ಸಮಸ್ಯೆ ಕಾಡಬಹುದು, ಜಾಗೃತವಾಗಿರಿ. ಉಸಿರಾಟಕ್ಕೆ ತೊಂದರೆ ಇದ್ದಕ್ಕಿದ್ದ ಹಾಗೆ ಒಂದೊಂದು ಸಾರಿ ಉಸಿರಾಟಕ್ಕೆ ಕಷ್ಟ ಆಗ್ಬೋದು. ಇದನ್ನು ಸರಿಯಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಸರಿಯಾದಂತಹ ಔಷಧೋಪಚಾರವನ್ನು ಮಾಡಿ, ಸಮಸ್ಯೆಗಳು ಇದ್ದರೆ ಅದನ್ನು ಖಾತ್ರಿಪಡಿಸಿಕೊಂಡು ಅದರಿಂದ ಹೊರಬರತಕ್ಕಂತಹ ಪರಿಹಾರದ ಮಾರ್ಗವನ್ನು ಅನುಸರಿಸಿ. ಇದು ಅತಿ ಮುಖ್ಯವಾದಂಥದ್ದು. ಮನೆಯಲ್ಲಿ ಅತಿಥಿಗಳಿಗೋಸ್ಕರವಾಗಿ ಕಾಯ್ದು ಬೇಸರವಾಗ್ತಕ್ಕಂಥದ್ದು. ಯಾರೋ ಬರ್ತೀನಿ ಅಂತ ಹೇಳಿರ್ತಾರೆ, ಅವ್ರಿಗೆ ಬರ್ತಾರೆ ಅಂತ ಕಾಯ್ದು ಬೇಜಾರು ಬಂದು ಹೋಗುತ್ತೆ. ಅವರು ಬಂದ ಮೇಲೆ ಅಂತ ಆಸಕ್ತಿ ಏನು ಉಳಿದಿರೋದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಯಾರಿಗೂ ಕೂಡ ಆಶ್ವಾಸನೆ ಆಗಲಿ, ಭರವಸೆಯನ್ನಾಗಲಿ ನೀಡಬೇಡಿ. ಅದನ್ನು ಈಡೇರಿಸುವಂಥದ್ದು ಕಷ್ಟವಾದೀತು. ನಿಮಗಿದು ಹೊಸತೇನಲ್ಲ, ಆದರೂ ಕೂಡ ಸಮಾಜದಲ್ಲಿ ಆಗಿಂದಾಗ್ಗೆ ಇವೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಮತ್ತೆ ಬರ್ತಾ ಇರ್ತಕ್ಕಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಆ ಸ್ವಾಮಿಯ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಧಿಕಾರಿ ವರ್ಗದವರಿಗೆ ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಮಾಡಿದಂತಹ ತಪ್ಪು ಈ ದಿವಸ ಗಮನಕ್ಕೆ ಬರುತ್ತೆ. ಅದರಿಂದ ಆಗ್ತಕ್ಕಂತಹ ತೊಂದರೆಯನ್ನು ಮುಂದಿನ ದಿನಮಾನದಲ್ಲಿ ಅನುಭವಿಸಬೇಕಾಗತ್ತೆ. ಈ ವಿಷಯ ಮನಸ್ಸಿಗೆ ಗೊತ್ತಾಗಿ ತುಂಬ ನೋವನ್ನು ಅನುಭವಿಸ್ತೀರಿ, ಕಷ್ಟವನ್ನು ಪಡ್ತೀರಿ ಎನ್ನುವಂಥದ್ದು. ಕೋಪ ಆವೇಶಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ.
ಆತ್ಮವಿಶ್ವಾಸವೇ ನಿಮ್ಮೆಲ್ಲ ಕೆಲಸಗಳ ಪ್ರಗತಿಗೆ ಕಾರಣ ಅನ್ನುವಂಥದ್ದನ್ನು ತಿಳಿಬೇಕು. ನೀವೆಷ್ಟು ಧೈರ್ಯಸ್ಥೈರ್ಯಗಳಿಂದ ನಿಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಿರೋ ಅಷ್ಟೇ ನಿಮಗೆ ಶುಭ ಲಾಭಗಳು ಸಿಕ್ಕತ್ತೆ ಅನ್ನುವಂತಹ ಅರ್ಥ. ಕಬ್ಬಿನ ವ್ಯಾಪಾರಿಗಳಿಗೆ ಲಾಭ ಇರ್ತಕ್ಕಂಥದ್ದು ಹೊಸ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಅಲ್ಲ. ಹಾಗಾಗಿ ಅದನ್ನು ಗಮನಿಸಿಕೊಂಡು ಯಾವುದೇ ವ್ಯವಹಾರವನ್ನು ಹೊಸತಾಗಿ ಆರಂಭ ಮಾಡಬೇಡಿ. ತತ್ಕ್ಷಣದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳಿಂದ ಬೇಸರ, ಪ್ರತಿನಿತ್ಯವೂ ಇದ್ದಿದ್ದೇ ಕಿರಿಕಿರಿ ಅನ್ನುವಂತಹ ಸಮಸ್ಯೆ ನೋಡಬೇಕಾಗತ್ತೆ. ಸಮೂಹದಿಂದ ಕೆಲಸವನ್ನು ಮಾಡಿದರೆ ಅನುಕೂಲ ಇದೆ. ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, 4-6 ಜನ ಒಟ್ಟಿಗೆ ಸೇರಿಕೊಂಡು ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಒಬ್ಬರ ಯೋಗದಿಂದ ಮತ್ತೊಬ್ಬರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗಬಹುದು. ಆ ವಿಷಯದಲ್ಲಿ ನಿಮಗೂ ಕೂಡ ಅದು ಅನುಕೂಲಕರ ಅಂತ ಹೇಳಬೇಕು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಅದನ್ನು 8 ಸಲ ಹೇಳಿಕೊಳ್ಳಿ. ಶುಭವಾಗಿ.